ಗೋರ ಕುಂಬಾರ ಅಂತ ಆಗಿ ಹೋಗ್ತಾನೆ. ಆತನ ಕಾಯಕ ಏನು ಅಂತಂದ್ರೆ ನಿತ್ಯಲೂ ಕೂಡ ಮಣ್ಣನ್ನು ಹದ ಮಾಡೋದು, ಹದ ಮಾಡಿ ಗಡಿಗೆ ಕುಡಿಕಿ ಇವನ್ನೆಲ್ಲ ಭಾಳ ಚಂದ ಮಾಡಿ ಮಾರ್ಕೊಂಡು ಬರೋದು. ಆದ್ರೆ ಆತನ ಬಾಯಿಯೊಳಗೆ ಸದಾವಕಾಲ ವಿಠಲನ ಧ್ಯಾನ ಒಂದು ಬಿಟ್ಟರೆ ಬೇರೆ ಏನೂ ಬರ್ತಿದ್ದಿಲ್ಲ. ಯಾಕ? ವಿಠಲ ವಿಠಲನೆಂದು ಭಜನೆ ಮಾಡುತ್ತಾನ ಗೋರ ಕುಂಬಾರ. ಬಾಯಿ ಬಿಟ್ಟರೆ ವಿಠಲ 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 ಅಂತಿದ್ದ, ಮಣ್ಣು ತುಳಿಬೇಕಾದ್ರೂ ಕೂಡ ವಿಠಲ ಅಂತಿದ್ದ, ಉಣ್ಬೇಕಾದ್ರೂ ಕೂಡ ವಿಠಲ ಅಂತಿದ್ದ. ಒಟ್ಟಾರೆ ವಿಠಲ ವಿಠಲ ಅಂತ ತಿಳ್ಕೊಂಡು ಬಿಟ್ಟರೆ ಆತನ ಬಾಯಿಯೊಳಗೆ ಇನ್ನೊಂದು ಏನೂ ಕೂಡ ಬರ್ತಿದ್ದಲ್ಲ. ಯಾಕ? ಭಗವಂತ ಈ ಭೂಮಿಗೆ ನನ್ನ ಕೊಟ್ಟಾನಂದ ಬಳಿಕ ಆತನ ಸ್ಮರಣೆಯನ್ನು ಮಾಡೋದು ನನ್ನ ಕರ್ತವ್ಯ ಐತಿ, ಆತನ ಜಪವನ್ನು ಮಾಡೋದು ನನ್ನ ಕರ್ತವ್ಯ ಐತಿ, ಆತನ ಧ್ಯಾನವನ್ನು ಮಾಡೋದು ನನ್ನ ಕರ್ತವ್ಯ ಐತಿ ಅಂತ ತಿಳ್ಕೊಂಡು ಗೋರ ಕುಂಬಾರ ನಿತ್ಯಲು ಕೂಡ ತನ್ನ ಕಾಯಕವನ್ನು ಮಾಡಬೇಕಾದ್ರೆ, ವಿಠಲನ ಧ್ಯಾನ ಮಾಡಬೇಕಾದ್ರೆ ಪತಿಗೆ ತಕ್ಕ ಸತಿ ಗೋರ ಕುಂಬಾರನ ಮಾಡಿದನು ಕೂಡ ಹಂಗ ಇದ್ಲ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರ್ಬೋದು ಶಿವಂಗೆ. ಭಗವಂತನಿಗೆ ಹಿತ ಆಗೋದು ಯಾವಾಗ ಅಂತಂದ್ರೆ ಗಂಡ ಹೆಂಡತಿ ಕುಡ್ಕೊಂಡು ಮಾಡುವಂಥ ಭಕ್ತಿ. ಭಗವಂತ ಒಲಿಯುವುದು ಎದಕ್ಕಂದ್ರೆ ಭಕ್ತಿಗೆ ಒಲಿತಾನಂತ, ಭಕ್ತಿಗೆ ಒಲಿತಾನಂತ. ಅವರಿಬ್ಬರ ಜೀವನ ಭಾಳ ಚಂದ ನಡೆದಿತ್ತು. ಇತಿಹಾಸ ನಿಮ್ಗೆ ಗೊತ್ತೈತಾಯಿ. ಆತನ ಧ್ಯಾನದೊಳಗೆ, ವಿಠಲನ ಧ್ಯಾನದೊಳಗೆ ಸ್ವತಃ ಮಗನನ್ನೇ ಮಣ್ಣೊಳಗೆ ತೋದಂಥವನು. ಗಂಡ ಹೆಂಡತಿ ಜೀವನ ಭಾಳ ಚಂದ ನಡೆದದೆ. ಒಬ್ಬರ ಮನಸ್ಸನ್ನು ನೋಯಿಸಿದವರಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದವರಲ್ಲ. ಸದಾವಕಾಲ ತಮ್ಮ ಕಾಯಕವೇ ಕೈಲಾಸ ಅನ್ನುವಂಗ ಕಾಯಕ ಮಾಡ್ತಾ ನಿತ್ಯಲೂ ಕೂಡ ಬದುಕು ಮಾಡಬೇಕಾದ್ರೆ ಗಂಡ ಹೆಂಡರ ಜೀವನ ಭಾಳ ಚಂದ ನಡೆದ. ಆದರೆ ಸದಾವಕಾಲ ವಿಠಲನ ಧ್ಯಾನವನ್ನು ಮಾತ್ರ ಬಿಟ್ಟಿದ್ದಿಲ್ಲ. ಬೇಕ್ರಿ, ಗಂಡ ಹೆಂಡತಿ ಜೀವನ ಚಲೋ ಇದ್ರೆ ಭಾಳ ಚಂದ. ಕಾರಣ ಏನು ಅಂತಂದ್ರೆ ನಿತ್ಯಲೂ ಕೂಡ ಬದುಕನ್ನು ಮಾಡ್ತಾ ಕಾಯಕವನ್ನು ಮಾಡ್ತಾ ಇರಬೇಕಾದ್ರೆ ಆಗಿನ ಸಮಯದೊಳಗೆ ಜ್ಞಾನೇಶ್ವರ ಮಹಾರಾಜರು, ನಾಮದೇವರು ಅವ್ರ ಶಿಷ್ಯನ ಕರ್ಕೊಂಡು ಸಂಚಾರ ಮಾಡ್ಕೊಂತ ಎಲ್ಲಿಗೆ ಬಂದರು ಅಂತಂದ್ರೆ ಗೋರ ಕುಂಬಾರ ಮನೆ ಬಂದ್ರಂತ. ಜ್ಞಾನೇಶ್ವರ ಮಹಾರಾಜರು, ನಾಮದೇವರು ತಮ್ಮ ಶಿಷ್ಯ ಬಳಗವನ್ನು ಕರ್ಕೊಂಡು ಸೀದಾ ಎಲ್ಲಿಗೆ ಬಂದರು ಅಂತಂದ್ರೆ ಗೋರ ಕುಂಬಾರನ ಮನೆಗೆ ಬಂದಂಥ ಸಮಯದೊಳಗೆ ಭವ್ಯವಾಗಿ ಸ್ವಾಗತ ಮಾಡಿದ. ಅವ್ರಿಗೆ ಉಚಿತ ಆಶ್ರಮವನ್ನು ಹಾಸಿದ. ಕುಳಿತುಕೊಂಡಂಥ ಸಮಯದೊಳಗೆ ಅಲ್ಲಿ ಎಲ್ಲರಿಗೂ ಕೂಡ ಯೋಗಕ್ಷೇಮವನ್ನು ಎಲ್ಲವನ್ನೂ ಕೂಡ ವಿಚಾರ ಮಾಡ್ತಾ ಇರುವಂಥ ಸಮಯದೊಳಗೆ ಆಶ್ಚರ್ಯ ಏನು ಅಂತಂದ್ರೆ ಜ್ಞಾನೇಶ್ವರ ಅಂದ್ರಂತ ಗೋರ ಕುಂಬಾರ ಮತ್ತು ಇಷ್ಟು ಮಂದಿ ಶಿಷ್ಯರದಾರ, ಎಷ್ಟು ಚಲೋ ಪಕ್ವವಾಗಿರ್ತಕ್ಕಂಥ ಗಡಿಗೆ ಅದಾವ, ಯಾವ ಗಡಿಗೆ ಗಟ್ಟಿ ಅದಾವ, ಯಾವ ಗಡಿಗೆ ಟೊಳ್ಳದಾವ ನೋಡಿ ಹೇಳ ಅಂದ್ರವ್ರು. ಅಂದ್ಕೊಳ್ಳೆ ಗೋರ ಕುಂಬಾರ ಆಗಲ್ರಿಪ್ಪ, ಯಾರು ಬೇಡ ಅಂತಾರೆ ನಿಮ್ಮ ಅಪ್ಪಣೆ, ಯಪ್ಪ ಯಾರು ಬೇಡ ಅಂತಾರೆ ನಿಮ್ಮ ಅಪ್ಪಣೆ ಅಂತ ತಿಳ್ಕೊಂಡು ಯಾವಾಗ ಗೋರ ಕುಂಬಾರ ಹೇಳಿದಂಥ ಸಮಯದೊಳಗೆ ತಾನು ಏನು ಗಡಿಗೆಯನ್ನು ತಟ್ಟುವಂಥ ಕಟ್ಟಿಗೆ ಏನದಲ್ಲ, ತಾನೇನು ಆ ಒಂದು ಗಡಿಗೆಯನ್ನು ಹದವನ್ನು ಮಾಡ್ತಕ್ಕಂಥ ಹಲಿಗೆ ನಿತ್ತಲ್ಲ, ಹಲಿಗೆ ತೊಗೊಂಡು ಬಂದ ಎಲ್ಲ ಶಿಷ್ಯರು ಕುಂತ್ಕೊಂಡಾಗ ಹಿಂಗೆ ಕಟ್ಟಿಗೆ ತೊಗೊಂಡು ಬಂದ ಅವ್ರ ತಲೆ ಮ್ಯಾಗ ಟಪ್ ಅಂತ ಹೊಡಿತಿದ್ದೆ. ಎಲ್ಲರೂ ಸುಮ್ಮನೆ ಇರ್ತಿದ್ರು. ಗೋರ ಕುಂಬಾರ ಹಿಂಗೆ ಎಲ್ಲರನ್ನೂ ಕೂಡ ಪರೀಕ್ಷೆ ಮಾಡ್ಕೊಂತ ಯಾವಾಗ ಬಂದ ಪಕ್ಕದಲ್ಲಿ ಕೂತಿರ್ತಕ್ಕಂಥ ನಾಮದೇವನ ಮಸ್ತಕಕ್ಕೆ ತಾನು ಬಡಿಯುವಂಥ ಕಟ್ಟಿಗೆ ತಗೊಂಡು ಯಾವಾಗ ಪಟ್ ಅಂತ ಬಡ ಹಾ ಅಂದ ನಾಮದೇವ. ಯಾವಾಗ ಹಾ ಅಂದ್ಕೊಳ್ಳೆ ಗೋರ ಕುಂಬಾರ ಅಂದ, ಯಪ್ಪ ಇವೆಲ್ಲ ಗಡಿಗೆನೂ ಕೂಡ ಪಕ್ವ ಅದಾವ, ಇದು ಒಂದು ಗಡಿಗೆ ಮಾತ್ರ ಅಪಕ್ವ ಐತಿ ಅಂದ. ಅಂದ್ರೆ ಇದನ್ನು ಸುಟ್ಟಿಲ್ಲ ಅಂತ. ಅದಕ್ಕೆ ಕಡ್ಕೋ ಮಡಿವಾಳಪ್ಪ ಏನಂತಂದ್ರೆ ಮರಣ ಬಂದರೇನು ಶಿಟ್ಟಿಲ್ಲ, ತಿಳಿದ ಮಹಾತ್ಮರಿಗಿದು ಬಿಟ್ಟಿಲ್ಲ, ಮಾನವರಿವರೇನು ಗಟ್ಟಿಲ್ಲ, ಬುಡ ಬಾರಿಸಿ ನೋಡಿದರ ಸುಟ್ಟಿಲ್ಲ ಅಂತನಾಥ. ಈ ಕೆಲವಷ್ಟು ಮಂದಿ ಮಾತನಾಡುವಂಥ ಸಮಯದೊಳಗೆ ನೀವು ಅಂತೀರಿ ಅವ ಕುದ್ದಿಲ್ಲ ಬೆಂದಿಲ್ಲ ಅವ್ ಮಾತಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ತೀರಿ. ಕೆಲವೊಂದಿಷ್ಟು ಮಂದಿ ಏನಂತೀರಿ ಭಾಳ ಚಲೋ ಮಾತಾಡ್ತಾನ್ರಿ ಅವನಂತವ್ ಕರೆಸ್ಬೇಕಂತಿರ್ತೀರಿ. ಯಾಕಂತಂದ್ರೆ ಅಪಕ್ವ ಅಂತ. ಹಿಂಗೆ ಯಾವಾಗ ಬಡದಂಥ ಸಮಯದೊಳಗೆ ಹಾ ಅಂದ್ಕೊಳ್ಳೆ ಇದು ಅಪಕ್ವ ಐತೆ ಅಂದ್ಕೊಳ್ಳಿ. ಹೇಳ್ತೇನೆ ನಿಮಗೆ ಕಾರಣ ಏನು ಅಂತಂದ್ರೆ ನಿತ್ಯಲೂ ಕೂಡ ವಿಠಲನನ್ನ ಧ್ಯಾನವನ್ನು ಮಾಡ್ತಾ ವಿಠಲನ ದರ್ಶನ ಪಡ್ಕೊಂಡಿರ್ತಕ್ಕಂಥ ನಾಮದೇವ ಯಾವಾಗ ಗೋರ ಕುಂಬಾರ ಅಪಕ್ವ ಐತೆ ಅಂತ ತಿಳ್ಕೊಂಡು ಹೇಳಿದ ತಕ್ಷಣ ಅವಾಗ ನಾಮದೇವನಂತ ನನಗೆ ಅಪಕ್ವ ಅಂತೀಯ, ಸಾಧ್ಯನಿಲ್ಲ ಅಂತ ತಿಳ್ಕೊಂಡು ಆಗಿಂದಾಗ ನಿಂತ ಜಾಗದೊಳಗೆ ಏಕಚಿತ್ತದಿಂದ ಏಕ ಧ್ಯಾನದಿಂದ ಸಾಕ್ಷಾತ್ ವಿಠಲನ ಸ್ಮರಣೆ ಮಾಡಿದ್ರೆ ಸಾಕ್ಷಾತ್ ವಿಠಲ ಬಂದ ದರ್ಶನ ಕೊಟ್ಟಿದ್ದಂತ. ದರ್ಶನ ಕೊಟ್ಟಾಗ ಅವಾಗ ನಾಮದೇವರಂದ್ರಂತ ನೋಡು ಇಷ್ಟಕ್ಕೊಂದ ಮಂದಿದಾರ, ಪಕ್ಕದೊಳಗೆ ಜ್ಞಾನದೇವರದಾರ ಜ್ಞಾನೇಶ್ವರ ಮಹಾರಾಜರು, ಆದ್ರೆ ನನಗೆ ಅಪಕ್ವ ಅಂತ ಕರೆಯಕತ್ತಾರ, ನಾನು ಕುದ್ದಿಲ್ಲ ಅಂತ ಹೇಳಕತ್ತಾರ. ಕಾರಣ ಏನು ಅಂತಂದ್ರೆ ನಿತ್ಯಲಕ್ಕೂ ನೀನು ದರ್ಶನ ಮಾಡ್ತೀನಿ ಅಂತಕ್ಕಂಥ ಭಾವ ಅವರಿಗಿಲ್ಲ. ಇದು ಏನು ಸರಿನೋ ಸುಳ್ಳು ತಪ್ಪೋ ಹೇಳಂತ ತಿಳ್ಕೊಂಡು ಹೇಳಿದಾಗ
ಸಾಕ್ಷಾತ್ ವಿಠಲನಂತ ತಮ್ಮ ನೀ ಬೇರೆಲ್ಲ ನಾ ಬೇರೆಲ್ಲ, ನೀ ಬೇರೆಲ್ಲ ನಾ ಬೇರೆಲ್ಲ. ಯಾಕೆ ನಿನ್ನ ನಾಮಸ್ಮರಣೆಗೆ ನಾ ದರ್ಶನ ಕೊಡ್ತೀನಿ. ಆದ್ರೆ ಒಂದು ಏನು ಅಂತಂದ್ರೆ ಗುರು ಉಪದೇಶ ನಿನಗಾಗಿಲ್ಲ. ಕಾರಣ ಗುರು ಉಪದೇಶ ಪಡ್ಕೊಂಡಿ ಅಂತಂದ್ರೆ ನೀನು ಕೂಡ ಭವ್ಯವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಗಡಿಗೆ ಆಗ್ತಿ ಅಂತ ತಿಳ್ಕೊಂಡು ಹೇಳಿ ಯಾವಾಗ ಅಂದ್ಕೊಳ್ಳೆ ನಾಮದೇವ್ರನ್ನ ಕತ್ತರು ಇದೇನು ಅಂದರು. ನಿತ್ಯ ತಿಳ್ಕೊಂಡು ನಿನ್ನ ದರ್ಶನ ನಾ ಮಾಡ್ತೀನಿ. ಯಾಕೆ ನಿನ್ನ ಸ್ಮರಣೆಯೊಳಗಂತ ತಾಕತ್ತೈತಿ, ನಿನ್ನ ಸ್ಮರಣೆಯೊಳಗಂತ ಶಕ್ತಿ ಐತಿ. ಕಾರಣ ನೆನಪಿರ್ಲಿ ತಾಯಿ ಏನು ಅಂತಂದ್ರೆ ರಾಮಾಯಣದೊಳಗೆ ರಾವಣ ಸೀತಾಮಾತೆಯನ್ನು ಹೊತ್ಕೊಂಡು ಹೋದ. ಸೀತಾಮಾತೆಯನ್ನು ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಸಪ್ತ ಸಾಗರವನ್ನು ದಾಟಬೇಕಾದ್ರೆ ಹನುಮಂತನ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಕಲ್ಲು ಒಗ್ಯಾಕತ್ತಿದ್ರೆ ಕಲ್ಲು. ಒಂದು ನಾಮಸ್ಮರಣೆಗೆ ಎಂಥ ತಾಕತ್ತೈತೆ ಅಂತಂದ್ರೆ, ಒಂದು ನಾಮಸ್ಮರಣೆಗೆ ಎಂಥ ಶಕ್ತಿ ಐತೆ ಅಂದ್ರೆ ಕಲ್ಲು ಯಾವಾಗ ಹೋಗದ, ಕಲ್ಲು ಒಗದ್ರೆ ಮುಣುಗ್ತಾ ಇದ್ವು, ಕಲ್ಲು ಯಾವ ಕೂಡ ತೇಲ್ತಾ ಇದ್ದಿಲ್ಲ. ಹನುಮಂತ ಕಲ್ಲಿಗೆ ರಾಮ 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 ಅಂತ ತಿಳ್ಕೊಂಡು ಬರೆದು ನೀರೊಳಗೆ ಹೋಗಿದ್ರೆ ಮುಣುಗುವಂಥ ಕಲ್ಲು ಸಹಿತ ತೇಲಾಕತ್ತಿದ್ದು ಅಂತ. ಯಾಕೆ ನಾಮಸ್ಮರಣೆಗಿರುವಂಥ ತಾಕತ್ತ. ನಿನ್ನ ನಾಮಸ್ಮರಣೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ನಂಗೆ ದರ್ಶನ ಕೊಡ್ತೀನಿ ಅಂದ ಬಳಿಕ ಮತ್ತು ನೀನು ಹಿಂಗಂದ್ರೆ ಹೆಂಗಪ್ಪ ಅಂತ ತಿಳ್ಕೊಂಡು ವಿಠಲ್ನಿಗೆ ಕೇಳಿದಾಗ ಅವಾಗ ಅವರಂದ್ರು, ಇಲ್ಲಪ್ಪ ಒಂದು ಕೆಲಸ ಮಾಡು, ನಿನಗೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರು ಸಿಗ್ತಾನೆ, ಗುರುವಿನನ್ನು ಹುಡುಕೊಂಡು ಹೋಗು ಅಂತ ತಿಳ್ಕೊಂಡು ಹೇಳ್ತಾರೆ. ಯಾವಾಗ ನಾಮದೇವರಿಗೆ ಈ ಮಾತನ್ನು ವಿಠಲ ಹೇಳಿದಂಥ ಸಮಯದಲ್ಲಿ ಹಾಗಾದ್ರೆ ಆ ಗುರುವಿನ ಎಲ್ಲಿ ಹುಡ್ಕೊಂಡು ಹೋಗ್ಬೇಕಂದಾಗ ವಿಠೋಬ ಕೇಶವರನ್ನು ತಿಳ್ಕೊಂಡು ಸಿಗ್ತಾರೆ. ಶೀದ ನಾಗನಾಥನ ದೇವಾಲಯಕ್ಕೆ ಹೋಗಂತ ತಿಳ್ಕೊಂಡು ಹೇಳಿ ಮಾಯವಾಗಿಬಿಟ್ರು. ನಾಗನಾಥನ ದೇವಾಲಯಕ್ಕೆ ಹೋಗಿ ನೀ ಗುರುವಿನ ಪಡ್ಕೊಂತ ತಿಳ್ಕೊಂಡು ಯಾವಾಗ ಹೇಳಿದ್ರೆ ಸರಿ, ಹಾಗಾದರೆ ಆ ಗುರು ಹೆಂಗದಾನ ನೋಡ್ಬೇಕಂತ ತಿಳ್ಕೊಂಡು ಭಾಳ ಆಶ್ಚರ್ಯಚಕಿತನಾಗಿ ಸೀದಾ ಎಲ್ಲಿಗೆ ಬಂದ ಅಂತಂದ್ರೆ ನಾಗದೇವನ ದೇವಾಲಯಕ್ಕೆ ಬಂದಂಥ ಸಮಯದೊಳಗೆ ಅಲ್ಲಿ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರು ಹೇಗಿದ್ದ ಅಂತಂದ್ರೆ ತಿಳಿಯಾಗಿರ್ತಕ್ಕಂಥ ದಾಡಿ ಬಿಟ್ಟಾರ, ತಲೆ ತುಂಬ ಜಟವನ್ನು ಬಿಟ್ಟಾರ. ಅದು ಸುಮ್ಮನೆ ಮಕ್ಕೊಂಡಿದ್ದಿಲ್ಲ, ಮಕ್ಕೊಂಡಾರ ಕೇಶವ ಮಹಾರಾಜರು. ಎಲ್ಲಿಗೆ ಅಂತಂದ್ರೆ ಲಿಂಗದ ಮ್ಯಾಗ ಕಾಲಿಟ್ಟು ಮಕ್ಕೊಂಡ್ರ ವಿಠೋಬ ಕೇಶವರು. ಲಿಂಗದ ಮ್ಯಾಗ ಕಾಲಿಟ್ಟು ಮಕ್ಕೊಂಡಾಗ ಬಂದು ನೋಡಿದ ನಾಗನಾಥನ ದೇವಾಲಯದೊಳಗೆ ನೋಡಿ ನಾಮದೇವ್ರಂದ್ರಂತ ಇವ ಎಂಥ ಗುರು ಅಂದಾತ. ಇವ ಎಂಥ ಗುರು, ಯಾಕೆ ಲಿಂಗದ ಮ್ಯಾಗ ಕಾಲಿಟ್ಟು ಮಕ್ಕೊಂಡಾನ. ಇವ ಎಂಥ ಗುರು ಲಿಂಗದ ಮ್ಯಾಗ ಕಾಲಿಟ್ಟು ಮಕ್ಕೊಂಡು ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಮತ್ತು ಅನಿವಾರ್ಯ ವಿಠಲ ಮಹಾರಾಜರು ಹೇಳ್ಯಾರಂದ ಬಳಿಕ, ಕನಸನ ಬಂದು ಹೇಳ್ಯಾರಂದ ಬಳಿಕ, ದರ್ಶನ ಕೊಟ್ಟು ಹೇಳ್ಯಾರಂದ ಬಳಿಕ ಬಿಡಬಾರ್ದು ಅಂತ ತಿಳ್ಕೊಂಡು ಎಬಸ್ತಾರ. ಯಪ್ಪ ನೀನು ಗುರು ಅಂತ ಕರೆದಾರ, ಏನು ಗುರು ಯಪ್ಪ ಇದನ್ನು ನೀವು ಮಾಡೋದು ಸರಿನೋ ಅಂತ ಕೇಳಿದ. ಯಾಕೆ ಓತಮ್ಮ, ಅಲ್ಲ ಲಿಂಗದ ಮ್ಯಾಗ ಕಾಲಿಟ್ಟು ಮಕ್ಕೊಂಡ್ರಲ್ಲ, ನಿಮ್ಗೆ ಏಟ್ರ ಆಚಾರ ವಿಚಾರ ಪೂಜೆ ಪುನಸ್ಕಾರ ಗೊತ್ತೈತನೋ ಅಂದ. ಅಂದ್ಕೊಳ್ಳೆ ಅವಾಗ ಆಗಿನ ಸಮಯದೊಳಗೆ ವಿಠೋಬ ಕೇಶವರಂತಾರಂತ, ತಮ್ಮ ನನಗೆ ವಯಸ್ಸಾಗೈತಿ, ಕಿವಿ ಬೇರೆ ಕೇಳಂಗಿಲ್ಲ, ಕಣ್ಣು ಬೇರೆ ಕಾಣಂಗಿಲ್ಲ, ವಯಸ್ಸು ಭಾಳ ಆಗೈತಿ. ನನ್ನ ಕಾಲು ಲಿಂಗದ ಮ್ಯಾಗ ಐತೋ ಏನೋ ಲಿಂಗದ ಪಕ್ಕದೊಳಗೆ ಐತೋ ಗೊತ್ತಿಲ್ಲ, ನಿನಗೆ ಹಂಗೆ ಲಿಂಗದ ಮ್ಯಾಗ ನನ್ನ ಕಾಲು ಐತೆ ಅಂತ ಗೊತ್ತಾಗತ್ತಲ್ಲ, ಒಂಚೂರು ನನ್ನ ಕಾಲು ಎತ್ತಿ ಈ ಕಡೆ ಸೈಡ್ ಇಟ್ಬಿಡಪ್ಪ ಅಂದ್ರವರು. ನನ್ನ ಕಾಲೆತ್ತಿ ಈ ಕಡೆ ಸೈಡ್ ಇಟ್ಬಿಡು ಅಂತ ತಿಳ್ಕೊಂಡು ಯಾವಾಗ ಹೇಳಿದಂಥ ಸಮಯದೊಳಗೆ ನಾಮದೇವರು ವಿಠೋಬ ಕೇಶವರ ಕಾಲು ಎತ್ತಿ ಆ ಲಿಂಗದಿಂದ ಮಗ್ಲಿಡಕ್ಕೆ ಹೋಗ್ರ, ಅಲ್ಲೊಂದು ಲಿಂಗ ಉದ್ಭವ ಆತಂತೆ. ಎಲ್ಲೆಲ್ಲಿ ಕಾಲು ಎತ್ತಿಡಕ್ಕೆ ಹೋಗ್ತಾರ ಅಲ್ಲೆಲ್ಲಿ ಲಿಂಗ ಉದ್ಭವ ಆದಂಥ ಸಮಯದೊಳಗೆ ಆಗಿಂದಾಗ ಜ್ಞಾನೋದಯ ಆಗ್ತದೆ. ಏನು ನಾಮದೇವರಿಗೆ ಅಂತಂದ್ರೆ, ಯಪ್ಪ ನನ್ನಲ್ಲಿ ಒಂದು ಅಹಂಕಾರ ಇತ್ತು, ಏನು ಅಂತಂದ್ರೆ ಲಿಂಗದ ಮೇಲೆ ಕಾಲಿಡಬಾರ್ದು ಅಂತ ತಿಳ್ಕೊಂಡು ಸದ್ಗುರುನಾಥನ ಹಂಗಿರ್ಬೇಕಾದ್ರೆ ಯಾಕೆ ಕಳ್ಕೊಳ್ಬೇಕಂತ ತಿಳ್ಕೊಂಡು ಜ್ಞಾನೋದಯವಾಗಿ ಅವಾಗ ಅವರು ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತ. ಗುರುವಿನ ಸೇವೆಯನ್ನು ಮನಮುಟ್ಟಿ ಮಾಡ್ತಾನಂತ.